ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕತ್ತಲೆಯಲ್ಲಿ ತನ್ನ ಹೆಂಡತಿ ಅಂತ ಅನ್ಕೊಂಡು ಹೆಂಡತಿಯ ತಂಗಿಯನ್ನ ಬೆತ್ತಲೆಗೊಳಿಸಿ ಸಿಕ್ಕಾಪಟ್ಟೆ ಮಜಾ ಮಾಡಿ ಸುಖಪಟ್ಟ ಭಾವ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕತೆನ ಕೊನೆ ತನಕ ಕೇಳಿ. ನನ್ನ ಹೆಸರು ಸಂಧ್ಯಾ. ನನ್ನ ಅಪ್ಪ ಅಮ್ಮಂಗೆ ನಾವು ಇಬ್ರು ಹೆಣ್ಮಕ್ಳು. ನಾನು ಎರಡನೇ ಅವಳು. ನನ್ನ ಅಕ್ಕನ ಹೆಸರು ಶಿಲ್ಪ. ನಾನೀಗ ತಾನೇ PUC ಓದ್ತಾ ಇದ್ದೀನಿ. ನನ್ನ ಅಕ್ಕಂಗೂ ಮತ್ತೆ ನನಗೂ 6 ವರ್ಷ ವಯಸ್ಸಿನ ಅಂತರ ಇದೆ. ಹಾಗಾಗಿ ನನ್ನ ಅಕ್ಕಂಗೆ ಮದುವೆ ಮಾಡೋದಕ್ಕೆ ಹುಡುಗನನ್ನ ಹುಡುಕ್ತಾ ಇದ್ರು. ಒಂದು ಒಳ್ಳೆ ಹುಡುಗ ಕೂಡ ಸೆಟ್ ಆಗಿ ಅವರಿಬ್ರು ಮದುವೆನೂ ಆಯ್ತು. ಮದುವೆ ಆಗಿ 6 ತಿಂಗಳು ಕಳೆದಿತ್ತು. ಒಂದಿನ ನಮ್ಮ ಮನೆಗೆ ಗಂಡ ಹೆಂಡತಿ ಇಬ್ರು ಬಂದಿದ್ರು. ನಾವು ತಕ್ಕ ಮಟ್ಟಿಗೆ ಶ್ರೀಮಂತ್ರೆ. ಎಲ್ರೂ ಮಲಗೋದಕ್ಕೆ ಒಂದೊಂದು ರೂಮ್ ಇತ್ತು. ಹಾಗಾಗಿ ಅಪ್ಪ ಅಮ್ಮ ಕೆಳಗೆ ರೂಮಲ್ಲಿ ಮಲಗ್ತಿದ್ರು. ಮಹಡಿ ಹತ್ತೋದಕ್ಕೆ ಕಷ್ಟ ಆಗತ್ತೆ ಅಂತ ಮಹಡಿ ಮೇಲೆ 2 ರೂಮ್ಗಳಿದ್ವು. ಒಂದ್ರಲ್ಲಿ ನಾನಿರ್ತಿದ್ದೆ, ಇನ್ನೊಂದ್ರಲ್ಲಿ ಅಕ್ಕ ಮತ್ತೆ ಭಾವ ಇದ್ರು. ಮಧ್ಯರಾತ್ರಿ ಸಮಯ ಏನೋ ಶಬ್ದ ಆಗೋದಕ್ಕೆ ಶುರುವಾಯ್ತು. ನಂಗೆ ಸಡನ್ ಆಗಿ ಎಚ್ಚರ ಆಗೋಯ್ತು. ಇದೇನಿದು ಶಬ್ದ ಅಂತ ಕಣ್ತೆರೆದ್ ನೋಡ್ದೆ. ಯಾರೋ ನರಳ್ತಾ ಇರುವಂತ ಶಬ್ದ, ಏನೋ ಬಡಿತಾ ಇರುವಂತ ಟಪ ಟಪ ಅಂತ ಶಬ್ದ. ಏನಿದು ಅಂತ ಬಾಗ್ಲು ತೆಗೆದು ಹೊರಗಡೆ ಬಂದೆ. ಶಬ್ದ ಜೋರಾಯ್ತು. ಎಲ್ಲಿಂದ ಬರ್ತಿದೆ ಅಂತ ಆ ಶಬ್ದನ ಆಲಿಸೋದಕ್ಕೆ ಶುರು ಮಾಡಿದಾಗ ಪಕ್ಕದ ರೂಮಿಂದ ಬರ್ತಾ ಇರೋದು ಕೇಳಿಸ್ತು. ಅಕ್ಕ ಭಾವನ್ ರೂಮ್ನಿಂದ ಬರ್ತಾ ಇದೆ ಅಂತ ಒಂದ್ ಕ್ಷಣ ಗಾಬರಿನೂ ಆಯ್ತು. ಅಕ್ಕ ಹೀಗ್ಯಾಕ್ ನರಳ್ತಿದ್ದಾಳೆ? ಅದೇನದು ಸೌಂಡು? ಭಾವ ಏನಾದ್ರೂ ಹೊಡಿತಾ ಇದ್ದಾನ ಅಂತ ಗಾಬರಿಯಾಗಿ ಇನ್ನೇನು ಬಾಗ್ಲು ತಟ್ಟಬೇಕು. ಅಕ್ಕ ನರಳ್ತಾ ಇರುವಂತಹ ಶಬ್ದ ನಿಂತು ಹೋಯ್ತು. ಆದ್ರೆ ಟಪಟಪ ಅಂತ ಬರ್ತಾ ಇರೋ ಶಬ್ದ ಮಾತ್ರ ಹಾಗೇನೆ ಕೇಳಿಸ್ತಿತ್ತು. ಇದೇನಿದು ಅಂತ ಅನ್ಕೊಂಡು ಸೀದಾ ಬಾಗಿಲ ಹತ್ರ ಇದ್ದ ಕಿಟಕಿ ಬಳಿ ಹೋಗಿ ನಿಧಾನವಾಗಿ ಕಿಟಕಿನ ತೆರೆದು ನೋಡ್ದೆ. ಒಂದು ಕ್ಷಣ ಶಾಕ್ ಆಗಿ ದಂಗಾಗಿ ನಿಂತುಬಿಟ್ಟೆ. ಒಳಗಡೆ ಇಬ್ರು ಬೆತ್ತಲೆಯಾಗಿ ಆಟ ಆಡ್ತಿದ್ದಾರೆ. ಭಾವನ ದಾಳಿಯನ್ನ ತಾಳಲಾರದ ಅಕ್ಕ ನರಳ್ತಾ ಇದ್ದಾಳೆ. ಅದನ್ನ ನೋಡ್ತಾ ಹಾಗೆ ಕಳೆದು ಹೋದೆ. ಒಳಗಡೆ ಅವರಿಬ್ರು ಆಟ ಆಡ್ತಾ ಇದ್ರೆ ಹೊರಗಡೆ ಕಿಟಕಿ ಹತ್ರ ನಿಂತು ಬಟ್ಟೆ ಒಳಗೆ ಕೈ ತೂರಿಸ್ಕೊಂಡು ನಾನ್ ಆಟ ಆಡ್ತಿದ್ದೆ. ಅಬ್ಬಾ, ಭಾವನನ್ನ ಹಾಗೆ ನೋಡ್ತಾ ಇದ್ರೆ ನಂಗಂತೂ ಏನೇನೋ ಆಗ್ತಿತ್ತು. ಆ ಕಬ್ಬಿಣದ ಸಲಾಕೆಯನ್ನ ನೋಡಿ ಒಂದು ಕ್ಷಣ ಭಯ ಆಯ್ತು. ನೋಡೋದಕ್ಕೆ ತುಂಬಾ ಸಣ್ಣದಾಗಿದ್ದಾರೆ, ಆದ್ರೆ ಆ ಕಬ್ಬಿಣದ ಸಲಾಕೆ ಮಾತ್ರ ತುಂಬಾ ದಪ್ಪದಾಗಿ ಗಟ್ಟಿಯಾಗಿ ಉದ್ದವಾಗಿ ಕಾಣಿಸ್ತಿತ್ತು. ಇದನ್ನ ದಿನಾ ಹಾಕಿಸ್ಕೊಳ್ತಾ ಇರೋ ಅಕ್ಕ ಹೇಗಾದ್ರೂ ತಡ್ಕೊಳ್ತಿದ್ದಾಳೋ ಅಂತ ಒಂದು ಕ್ಷಣ ಅನ್ಸೋದಕ್ಕೆ ಶುರುವಾಯ್ತು. ಅವ್ರ ಆಟ ಮುಗಿದು ಹಾಗೆ ಸುಸ್ತಾಗಿ ಮಲ್ಕೊಂಡ್ಬಿಟ್ರು. ನಾನೀಗ ನನ್ನ ರೂಮಿಗೆ ಬಂದು ಅಲ್ಲಿಯೇ ಇದ್ದ ಪರ್ಫ್ಯೂಮ್ ಬಾಟಲ್ ತಗೊಂಡು ನನ್ನದ್ರಲ್ಲಿ ತೂರಿಸ್ಕೊಂಡು ಮಜಾ ಮಾಡ್ತಾ ಮಲ್ಕೊಂಡೆ. ಆದ್ರೆ ಅಷ್ಟೇನೂ ಸುಖ ಸಿಗ್ಲಿಲ್ಲ. ಆದ್ರೂ ಸದ್ಯದ ಪರಿಸ್ಥಿತಿನಲ್ಲಿ ಪರವಾಗಿಲ್ಲ ಅಂತ ಅನ್ಕೊಂಡೆ. ಹೀಗೆ 2-3 ದಿನ ಕಳೀತು. ದಿನಾ ರಾತ್ರಿ ಆ ಕಿಟಕಿ ಹತ್ರ ನಿಂತ್ಕೊಂಡು ಅವರ ಆಟಗಳನ್ನ ನೋಡ್ತಾ ನಾನು ಕೂಡ ಮಜಾ ತಗೊಳ್ತಾ ಇದ್ದೆ. ಅಕ್ಕ ಮತ್ತೆ ಭಾವ ಅವರ ಮನೆಗೆ ಹೊರಟು ನಿಂತ್ರು. ನಂಗೆ ತುಂಬಾ ಬೇಜಾರಾಯ್ತು. ಆದ್ರೂ ಕೂಡ ಏನ್ ಮಾಡು ಅಂತೀರಾ ಅಲ್ವಾ? ಅವ್ರು ಹೋಗಿ 1 ತಿಂಗಳು ಕಳೆದಿತ್ತು. ನಂಗೆ ಪರೀಕ್ಷೆ ಮುಗಿದು ರಜಾ ಕೂಡ ಬಂತು. ನಾನು ಅಕ್ಕಂಗೆ ಫೋನ್ ಮಾಡಿ, ಅಕ್ಕ ನಿಮ್ ಮನೆಗೆ ರಜಕ್ ಬರ್ತೀನಿ ಕಣೆ, ಅಪ್ಪಂಗೆ ಫೋನ್ ಮಾಡಿ ಹೇಳು ಅಂತ ಕೇಳ್ಕೊಂಡೆ. ಅದಕ್ಕೆ ಅವಳು ಒಪ್ಕೊಂಡು ನಮ್ಮ ಅಪ್ಪಂಗೆ ಫೋನ್ ಮಾಡಿ ನನ್ನನ್ನ ಕಳಿಸ್ಕೊಡುವಂತೆ ಕೇಳ್ಕೊಂಡ್ಲು. ಅಪ್ಪ ಕೂಡ ಒಪ್ಕೊಂಡು ನನ್ನನ್ನ ಕಳಿಸ್ಕೊಟ್ರು. ಅವ್ರ ಮನೆಗ್ ಬಂದೆ. ನನ್ನ ಭಾವನನ್ನ ನೋಡಿ ತುಂಬಾನೇ ಖುಷಿ ಪಟ್ಟೆ. ನಾನು ಹೋದ ತಕ್ಷಣ ಭಾವ ನನ್ನನ್ನ ತಕ್ಕೊಂಡು ಸ್ವಲ್ಪ ಮೈ ಬಿಸಿ ಮಾಡ್ಕೊಂಡ್ರು.
ಅದು ನನ್ನ ಅನುಭವಕ್ಕೆ ಬಂತು. ಆದ್ರೂ ಕೂಡ ಏನು ಮಾತಾಡದೆ ಸುಮ್ನಾದೆ. ಅವ್ರ ಮನೆಯಲ್ಲಿನೂ ಕೂಡ ಸಿಟಿಯಲ್ಲಿ ಬಾಡ್ಗೆ ಮನೆಯಲ್ಲಿ ಇದ್ದದ್ರಿಂದ ಒಂದೇ ರೂಮು, ಒಂದೇ ಹಾಲು, ಅಡ್ಗೆ ಮನೆ ಮಾತ್ರನೇ ಇತ್ತು. ಇರೋ ಇಬ್ರು ಗಂಡ ಹೆಂಡತಿಗೆ ಅಷ್ಟೇ ಸಾಕು ಅಂತ ಅನ್ಕೊಂಡ್ಬಿಟ್ಟಿದ್ರು. ಹಾಗಾಗಿ ಆ ಮನೆ ತುಂಬಾ ಚಿಕ್ಕದಾಗಿತ್ತು. ನಾನು ಅವ್ರ ಮನೆಗೆ ಹೋದಾಗಿನಿಂದ ಭಾವ ಹಾಲ್ನಲ್ಲಿ ಮಲಗ್ತಾ ಇದ್ರು. ನಾನು ಮತ್ತೆ ಅಕ್ಕ ರೂಮಲ್ಲಿ ಮಲಗ್ತಾ ಇದ್ವಿ. ಹೋಗಿ 2 ದಿನ ಕಳೆದಿತ್ತು. 2 ದಿನಾನು ಇದೇ ರೀತಿ ನಡೀತು. ಭಾವ ಮತ್ತೆ ಅಕ್ಕಂಗೆ ನನ್ನಿಂದ ಸಮಯ ಸಿಗ್ತಾನೆ ಇರ್ಲಿಲ್ಲ ಅಂತ ನಂಗೆ ಅರ್ಥ ಆಗ್ತಿತ್ತು. ಆದ್ರೆ ನಾನೇನ್ ಮಾಡಕ್ಕಾಗತ್ತೆ, ನಾನು ಹಾಲಲ್ಲೇ ಮಲಗ್ತೀನಿ ಅಂತ ಹೇಳಿದ್ರು ಅಕ್ಕ ಕೇಳ್ತಿರ್ಲಿಲ್ಲ. ಬೇಡ, ನೀನ್ ರೂಮಲ್ಲೇ ಮಲಗು ಅಂತ ಹೇಳ್ತಿದ್ಲು. ಅವಳು ಹಾಗೆ ಹೇಳ್ದಾಗ್ಲೆಲ್ಲ ಭಾವನ್ ಮುಖ ಮುದುಡೋಗ್ತಿತ್ತು. ಅದನ್ನ ನಾನು ನೋಡ್ತಿದ್ದೆ. ಆದ್ರೆ ನಾನು ಏನು ಮಾಡೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಒಂದಿನ ಅಕ್ಕ ಮತ್ತೆ ನಾನು ಮಲ್ಕೊಂಡಿದ್ವಿ. ಆದ್ರೆ ನಂಗೆ ನಿದ್ದೆನೆ ಬಂದಿರ್ಲಿಲ್ಲ. ನಾನ್ ಭಾವನ್ನೇ ನೆನಪಿಸ್ಕೊಂಡು ಯಾವಾಗ ಅದೃಷ್ಟ ನಂಗ್ ಸಿಗುತ್ತೋ ಅಂತ ಅನ್ಕೊಂಡು ಸುಮ್ಮನೆ ಮಲಗಿದ್ದೆ. ಆಗ ನಿಧಾನವಾಗಿ ನಮ್ಮ ರೂಮಿನ ಬಾಗ್ಲು ತೆರೆಯುವ ಶಬ್ದ ಆಯ್ತು. ಯಾರಿದು ಅಂತ ನೋಡ್ದೆ. ಆ ಕತ್ಲೆಯಲ್ಲಿ ಏನೋ ಕಾಣಿಸ್ತಿರ್ಲಿಲ್ಲ. ಆದ್ರೂ ನಂಗೆ ಗೊತ್ತಾಯ್ತು ಒಳಗಡೆ ಬಂದಿದ್ದು ನನ್ ಭಾವನೆ ಅಂತ. ಸೀದಾ ಬಂದು ನನ್ನ ಹತ್ರ ಬಂದು ಪಕ್ಕನೆ ಮಲ್ಕೊಂಡ. ನಾನು ಆಶ್ಚರ್ಯವಾಗಿ ನೋಡ್ತಿದ್ದೆ. ಸೀದಾ ನನ್ ಮೇಲೆಲ್ಲ ಕೈಯಾಡ್ಸೋದಿಕ್ ಶುರು ಮಾಡ್ದ. ನಾನು ಇನ್ನೇನ್ ಬಾಯಿ ತೆರಿಬೇಕು? ನನ್ ಬಾಯನ್ನ ಗಟ್ಟಿಯಾಗಿ ಮುಚ್ಚಿ ಕಿವಿ ಹತ್ರ ಬಂದು, ನಾನೇ ನಿನ್ ಗಂಡ, ಬಾಯಿ ಬಿಡಬೇಡ, ನಿನ್ ತಂಗಿಗೆ ಎಚ್ಚರ ಆಗ್ಬಿಡತ್ತೆ ಅಂತ ಹೇಳಿ ನನ್ನ ಅಕ್ಕನ ಪಕ್ಕದಲ್ಲಿಯೇ ನನ್ನನ್ನ ಬೆತ್ತಲೆಗೊಳಿಸಿ ಇಡೀ ರಾತ್ರಿ ನನ್ನನ್ನ ಮಜಾ ಮಾಡಿ ಸುಖಪಟ್ಟ. ನಾನು ಕೂಡ ಮತ್ತೆ ಬಾಯಿ ಬಿಡ್ಲಿಲ್ಲ. ನನಗೂ ಕೂಡ ಅದೇ ಬೇಕಾಗಿದ್ದರಿಂದ ಸುಮ್ಮನಾಗಿ ಬಿಟ್ಟೆ. ಬೆಳಗಿನ ಜಾವದ ಹೊತ್ತಿಗೆ ಅಲ್ಲಿಂದ ಎದ್ದು ಹೋಗಿಬಿಟ್ಟ. ನಾನು ಕೂಡ ಎದ್ದು ಬಟ್ಟೆ ಹಾಕಿಕೊಂಡು ಬಾತ್ರೂಮಿಗೆ ಹೋಗಿ ಬಂದೆ. ಅವತ್ತಿನ ದಿನವನ್ನು ನನಗೆ ಮರೆಯಲು ಸಾಧ್ಯವೇ ಇಲ್ಲ. ಅಂತ ಮಜಾ ಕೊಟ್ಟಿದ್ದ ನನ್ನ ಭಾವ. ಆದರೆ ಅವನು ನನ್ನನ್ನು ಶಿಲ್ಪ ಅಂದುಕೊಂಡು ಮಜಾ ಮಾಡಿದ್ದ. ಅದು ಒಂದು ಕಡೆ ಒಳಗೊಳಗೆ ಭಯವಾಗುತ್ತಿತ್ತು. ಬೆಳಗ್ಗೆ ಭಾವ ಏನಾದ್ರೂ ಇದ್ರ ಬಗ್ಗೆ ಅಕ್ಕನ ಹತ್ರ ಮಾತಾಡ್ಬಿಟ್ರೆ ಅಂತ. ಹೀಗಾದ್ರೂ ಮಾಡಿ ಭಾವನ್ಗೆ ನೀವ್ ಆಟ ಆಡಿದ್ದು ಅಕ್ಕನ ಜೊತೆ ಅಲ್ಲ, ನನ್ ಜೊತೆ ಅಂತ ಹೇಳ್ಬಿಡ್ಬೇಕು ಅಂತ ಯೋಚನೆ ಮಾಡ್ತಾ ನಿದ್ದೆನೆ ಬರ್ಲಿಲ್ಲ. ಬೆಳಗಿನ ಜಾವ ಅಕ್ಕ ಎಂದಿನಂತೆ ಎದ್ದು ತನ್ನ ಕೆಲಸದಲ್ಲಿ ಮುಳುಗ್ ಹೋದ್ಲು. ನಾನ್ ಎದ್ದು ಹೊರಗಡೆ ಬಂದಾಗ ಭಾವ ಸೋಫಾದಲ್ಲಿ ಕೂತು ಟಿವಿ ನೋಡ್ತಿದ್ರು. ನಾನ್ ಬಂದು ಅವ್ರ ಪಕ್ಕನೇ ಕೂತು ಗುಡ್ ಮಾರ್ನಿಂಗ್ ಭಾವ ಅಂತ ಹೇಳ್ದೆ. ಅವ್ರು ಕೂಡ ಪ್ರತಿಯಾಗಿ ನನ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು. ಒಂದ್ಸಲ ಮನೆ ಸುತ್ತ ನೋಡ್ದೆ ಅಕ್ಕ ಎಲ್ಲಿದ್ದಾಳೆ ಅಂತ. ಅಕ್ಕ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡ್ತಿದ್ಲು. ನಾನು ಭಾವನ ಹತ್ರ ಬಾಗಿ ನಿಧಾನಕ್ಕೆ, ಭಾವ ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳ್ದೆ. ಅವ್ರು ನನ್ನನ್ನೇ ನೋಡ್ತಾ ಏನು ಅಂತ ಕೇಳಿದ್ರು. ಇಲ್ಲೇ ಅಕ್ಕನ ಎದುರಿಗೆ ಮಾತಾಡೋದಕ್ಕಾಗೋದಿಲ್ಲ, ಟೆರೆಸ್ ಮೇಲೆ ಬನ್ನಿ ಅಂತ ಹೇಳಿ ಸೀದಾ ನಾನು ಟೆರೆಸ್ ಮೇಲೆ ಹೋದೆ. ನಾನು ಹೋಗಿ ಸ್ವಲ್ಪ ಹೊತ್ತು ಬಿಟ್ಟು ಅವರು ಕೂಡ ಮೇಲೆ ಬಂದ್ರು. ಏನ್ ಹೇಳು ಅಂತ ಕೇಳಿದ್ರು. ನಾನಂತೂ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ಕಡೆ ಮನ್ಸಲ್ಲಿ ಭಯ ಆಗ್ತಿದೆ, ಆದ್ರೆ ಹೇಳಲೇಬೇಕು, ಬೇರೆ ವಿಧಿ ಇಲ್ಲ ಅಂತ ಭಾವ ನಿನ್ನೆ ರಾತ್ರಿ ಅಂತ ಶುರು ಮಾಡಿದೆ. ಅದೇನ್ ಹೇಳು ಅಂತ ಮತ್ತೆ ಕೇಳಿದ್ರು. ನಿನ್ನೆ ರಾತ್ರಿ ನೀವು ಅಕ್ಕ ಅಂತ ಅನ್ಕೊಂಡು ನನ್ ಜೊತೆ ಆಟ ಆಡಿದಿರಾ ಅಂತ ಹೇಳ್ಬಿಟ್ಟೆ. ಆಗ ಭಾವ ಏನು ಮಾತಾಡ್ಲಿಲ್ಲ, ಸುಮ್ಮನೆ ನಿಂತ್ಬಿಟ್ಟಿದ್ರು. ನಾನ್ ಭಯ ಆಗಿ ಹೇಳಿದ ತಕ್ಷಣ ಕಣ್ಮುಚ್ಚಿಬಿಟ್ಟಿದ್ದೆ. ಸ್ವಲ್ಪ ಹೊತ್ತಾದ್ರೂ ಭಾವನಿಂದ ಪ್ರತಿಕ್ರಿಯೆ ಬರೆದಿದ್ದನ್ನ ನೋಡಿ ನಿಧಾನವಾಗಿ ಕಣ್ ತೆರೆದೆ. ನನ್ನನ್ನೇ ನೋಡ್ತಾ ನಿಂತ್ಬಿಟ್ಟಿದ್ರು. ಯಾಕೆ ಹಾಗೆ ನೋಡ್ತಿದ್ದೀರಾ? ನನ್ನನ್ನ ಕ್ಷಮಿಸ್ಬಿಡಿ,
ರಾತ್ರಿ ಹೇಳ್ಬೇಕು ಅನ್ಕೊಂಡೆ, ಆದ್ರೆ ಹೇಳೋದಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ. ಆಮೇಲೆ ನೀವು ಮಾಡ್ತಾ ಇದ್ದಿದ್ದು ನಂಗೂ ಇಷ್ಟ ಆಗಿ ಸುಮ್ಮನಾಗ್ಬಿಟ್ಟೆ. ನನ್ನನ್ನ ಕ್ಷಮಿಸ್ಬಿಡಿ, ಅಕ್ಕನ ಹತ್ರ ಹೇಳ್ಬೇಡಿ ಅಂತ ಹೇಳ್ದೆ. ಆಗ ಅವರು ನನ್ನ ಇನ್ನೂ ಹತ್ರ ಬಂದು ನನ್ನ ಕಿವಿ ಹತ್ರ ಬಾಗಿ, ನಾನು ನಿನ್ನೆ ಆಟ ಆಡಿದ್ದು ನಿನ್ ಜೊತೆ ಅಂತ ನನಗ್ ಗೊತ್ತು ಅಂತ ಹೇಳಿದ್ರು. ಈಗ ಆಶ್ಚರ್ಯ ಆಗೋ ಸರದಿ ನಂದು. ಆಶ್ಚರ್ಯದಿಂದ ಕಣ್ಣನ್ನ ಪಿಳಿಪಿಳಿ ಅಂತ ಬಿಡ್ತಾ ನಾನು ಭಾವನ್ ಮುಖಾನೇ ನೋಡ್ದೆ. ಇದೇನ್ ಹೇಳ್ತಿದ್ರಾ ನೀವು, ಗೊತ್ತಿದ್ದು ಮಾಡಿದ್ರಾ ಅಂತ ಕೇಳ್ದೆ. ಅದಕ್ಕವರು, ಮೊದ್ಲು ಒಳಗಡೆ ಬಂದಾಗ ನನಗ್ ಗೊತ್ತಾಗ್ಲಿಲ್ಲ, ನಾನು ಹೆಂಡ್ತಿನೇ ಅನ್ಕೊಂಡೆ, ನಿನ್ ಪಕ್ಕ ಬಂದು ಮಲ್ಗಿದ್ದು. ಆದ್ರೆ ನಿನ್ನನ್ನ ಆವರಿಸ್ತಾ ಹೋದಾಗ ಗೊತ್ತಾಯ್ತು ಅದು ನನ್ನ ಹೆಂಡತಿ ಅಲ್ಲ ಅಂತ. ಯಾಕಂದ್ರೆ ಅವಳು ಹೇಗ್ ಪ್ರತಿಕ್ರಿಯಿಸ್ತಾಳೆ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತು. ಆದ್ರೆ ನೀನು ಪ್ರತಿಕ್ರಿಯಿಸ್ತಾ ಇದ್ದಿದ್ದೇ ಬೇರೆ ತರ. ಮತ್ತೆ ಅವಳಿಗೂ ನಿನಗೂ ವ್ಯತ್ಯಾಸ ನನಗೆ ಗೊತ್ತಾಗೋದಿಲ್ವಾ? ಮದುವೆ ಆಗಿ ಇಷ್ಟು ದಿನ ಆಗಿದೆ, ನನ್ನ ಹೆಂಡತಿ ಯಾರು, ಬೇರೆಯವರು ಯಾರು ಅಂತ ನಂಗೆ ಗೊತ್ತಾಗೋದಿಲ್ವಾ ಅಂತ ಕೇಳಿದ್ರು. ಗೊತ್ತಿದ್ದು ಮತ್ತೆ ಯಾಕೆ ಈ ರೀತಿ ಮಾಡಿದ್ರಿ ಅಂತ ನಾನು ಕೇಳಿದಾಗ, ಯಾಕಂದ್ರೆ ನಿನಗೂ ಆಸೆ ಇತ್ತು, ನಂಗೂ ಮಜಾ ಸಿಕ್ತಿತ್ತು, ಅದಕ್ಕಾಗಿ. ಯಾಕೆ ನಿಂಗಿಷ್ಟ ಆಗ್ಲಿಲ್ವಾ ಅಂತ ಕೇಳಿದ್ರು. ನಾನು ನಾಚ್ಕೊಳ್ತಾ ಕತ್ತನ್ನ ಕೆಳಗ್ ಬಗ್ಸಿ, ಇಷ್ಟ ಆಯ್ತು, ಅದಕ್ಕೆ ತಾನೇ ಸುಮ್ಮನಿದ್ದಿದ್ದು ರಾತ್ರಿ ಅಂತ ಹೇಳ್ದೆ. ಹಾಗಾದ್ರೆ ಮತ್ತೆ ಈ ಹಣ್ಣಿನ ರುಚಿ ನೋಡೋದಕ್ಕೆ ನಂಗೆ ಸಿಗುತ್ತಾ ಅಂತ ಕೇಳಿದ್ರು. ಧಾರಾಳವಾಗಿ ಸಿಗುತ್ತೆ, ಆದ್ರೆ ಅಕ್ಕಂಗ್ ಗೊತ್ತಾಗ್ಬಾರ್ದು ಅಷ್ಟೆ ಅಂತ ಹೇಳಿ ಕೆಳಗೆ ಓಡ್ಬಿಟ್ಟೆ. ಅದಾದ್ಮೇಲೆ ಸಾಕಷ್ಟು ಬಾರಿ ಅಕ್ಕನಿಗೆ ಗೊತ್ತಿಲ್ದಂತೆ ನಾನು ಮತ್ತೆ ನನ್ನ ಭಾವ ಸೇರಿದೀವಿ. ನನ್ನ ಮದುವೆಯಾದ ಮೇಲೂ ಕೂಡ ನಾನು ನನ್ನ ಭಾವನ ಜೊತೆ ಬೇರೆ ಬೇರೆ ಕಡೆಗಳಲ್ಲಿ ಒಂದಾಗ್ತೀವಿ, ಸೇರ್ತೀವಿ, ಮಜಾನೂ ಮಾಡ್ತೀವಿ, ಆಟನೂ ಆಡ್ತೀವಿ. ನಂಗೆ ನನ್ನ ಗಂಡಂಗಿಂತ ಜಾಸ್ತಿ ನನ್ನ ಭಾವನ ಜೊತೆ ಆಟ ಆಡೋದೇ ತುಂಬಾ ಖುಷಿ ಕೊಡುತ್ತೆ. ಕತೆ ಇಲ್ಲಿಗೆ ಮುಗಿಯುತ್ತೆ. ಕತೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.